ಈ ಒಂದು ವಿಡಿಯೋದಲ್ಲಿ ನಾನು ಗಣಿತದ ಒಂದು ಕೀ ಆನ್ಸರ್ಗಳನ್ನು ಕೊಡ್ತೀನಿ ನಿಮಗೆ. ಒಬ್ಬ ವ್ಯಾಪಾರಿ, ಇದು C2 ಸಿರೀಸು. ನಿಮ್ಮ ಸಿರೀಸ್ ಯಾವುದಿದೆ ನೋಡಿಕೊಂಡು ಅದರ ಪ್ರಕಾರ ನೀವು ಮಾಡಿ. C2 ಒಬ್ಬ ವ್ಯಾಪಾರಿ ವಾರ್ಷಿಕ ಆದಾಯ ಎಷ್ಟಾದರೆ ಅವನ ಒಂದು ತಿಂಗಳ ಆದಾಯ ಅಂತಂದರೆ ಇದಕ್ಕೆ ಏನು ಮಾಡಬೇಕು, ಡಿವೈಡ್ ಬೈ 12 ಮಾಡಬೇಕು. ಸೊ 12 ಸೊ 1200 ಆಗತ್ತೆ. ಡಿವೈಡ್ ಮಾಡಬೇಕು ಅಷ್ಟೆ, ಮತ್ತೆ ಏನಿಲ್ಲ. ನೆಕ್ಸ್ಟ್ ಕ್ವಶನ್, ಇಲ್ಲಿ 4ರ ಸ್ಥಾನ ಬೆಲೆ ಏನು ಅಂತಂದ್ರೆ 4 ಮುಂದೆ 2 0. ಸೊ ಇದು 400 ಆಗತ್ತೆ. ಇದು ವಿಸ್ತೃತ ರೂಪ ಇದೆ. ಇದರ ಸಾಮಾನ್ಯ ರೂಪ ಬರೆದ್ರೆ ಇದು 2000, ಇದು 500 ಪ್ಲಸ್ 3 2503 ಆಗುತ್ತೆ. ಸರಿ ಅಂತರ ಆಪ್ಷನ್ 4. ನೆಕ್ಸ್ಟ್ ಸಂಕಲನ ಮಾಡಿರಿ ಅಂತಿದ್ದಾರೆ. 2 ಗಂಟೆ 50 ನಿಮಿಷ, ಆಮೇಲೆ 3 ಗಂಟೆ 40 ನಿಮಿಷ, ಇದು 90 ಮಿನಿಟ್ಸ್ ಆಗುತ್ತೆ. ಇದು 5 ಆಗುತ್ತೆ. ಇದರಲ್ಲಿ 60 ನಿಮಿಷ ತಗೊಂಡು ಇಲ್ಲಿ 30 ಮಾಡಬೇಕು, ಇಲ್ಲಿ 6 ಮಾಡಬೇಕು. ಸೊ 6 ಗಂಟೆ 30 ನಿಮಿಷ ಆಗುತ್ತೆ. ಇಲ್ಲಿ ಆಯತ ಘನದ ಜಾಲಾಕೃತಿ ಯಾವುದು ಅಂತಂದ್ರೆ ಆಪ್ಷನ್ ಎ ಆಗುತ್ತೆ. 1. ಇಲ್ಲಿ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂದಿದ್ದಾರೆ. ಸೊ ಯಾವ್ದಾಗತ್ತಪ್ಪ ಅಂದ್ರೆ ಆಪ್ಷನ್ 1 ಆಗತ್ತೆ. ಎಲ್ಲಾ ಸಂಖ್ಯೆಗಳ ಅಪವರ್ತನ ಯಾವ್ದಾಗಿರೋದು 1 ಆಗಿರುತ್ತೆ. ತಂದೆಯೊಡನೆ ರಮಾಳು ಒಂದು ಅಂಗಡಿಗೆ ಹೋಗ್ತಾಳೆ. 3 ಸೂಪುಗಳನ್ನು ಕೊಡ್ತಾಳೆ. ಪ್ರತಿ ಸೂಪಿನ ಬೆಲೆ ಇಷ್ಟಾದ್ರೆ ರಮಾನು ಅಂಗಡಿಯವನಿಗೆ ಎಷ್ಟು ಕೊಡಬೇಕು? ಸೊ 18 × 3, 18 54, 54. ಸೊ ಆಪ್ಷನ್ 3. ಈ ಕೆಳಗಿನವುಗಳಲ್ಲಿ ಯಾವುದರ ಪ್ರತಿಬಿಂಬ ಮೂಲ ಪದದಂತೆ ಇರುವುದಿಲ್ಲ ಅಂತ ಕೇಳಿದ್ದಾರೆ. ಸೊ ಪ್ರತಿಬಿಂಬ ಅಂತಂದ್ರೆ ಕನ್ನಡಿಯ ನೀರಿನ ಪ್ರತಿಬಿಂಬ ಅಂತ ತಗೊಳ್ಬೇಕು. ಸೊ ಡ್ಯಾಡ್ ಅಂತ ಬಂದ್ರೆ ಇದು ಡ್ಯಾಡ್ ಅಂತಾನೆ ಆಗುತ್ತೆ. ಒಂದ್ ಸೆಕೆಂಡ್, ಮೂಲ ಪದದಂತೆ ಇರುವುದಿಲ್ಲ, ಇದು ಸರಿ ಬರುತ್ತೆ. ದಿಸ್ ಇಸ್ ಆಲ್ಸೋ ರೈಟ್, ದಿಸ್ ಇಸ್ ಆಲ್ಸೋ ರೈಟ್, ಇದು ಕೂಡ ರೈಟೇ. ಯಾವುದು ಇರೋದಿಲ್ಲ ಅಂತಂದ್ರೆ ಆಪ್ಷನ್ 2 ಆಗತ್ತೆ. ಪ್ರತಿಬಿಂಬ ಇದ್ರದ್ದು ಸೇಮ್ ಬರುತ್ತೆ, ಇದ್ರದ್ದು ಸೇಮ್ ಬರುತ್ತೆ, ಇದರದ್ದು ಕೂಡ ಸೇಮ್ ಬರುತ್ತೆ. ಯಾವ್ದ್ರದ್ದು ಸೇಮ್ ಬರಲ್ಲ ಅಂತಂದ್ರೆ ದ್ಯಾಟ್ ಯಾವುದರ ಪ್ರತಿಬಿಂಬ, ಫಾರ್ ಎಕ್ಸಾಂಪಲ್ ಇವಾಗ ಕನ್ನಡಿ ಪ್ರತಿಬಿಂಬ ನೋಡಿದ್ರು ಕೂಡ ಅದು ಬೇರೆ ಆಗುತ್ತೆ. ನೀರಿನ ಪ್ರತಿಬಿಂಬ ಕೂಡ ನೋಡಿದ್ರೆ ಅದು ಬೇರೆ ಆಗುತ್ತೆ. ಯಾವುದರ ಪ್ರತಿಬಿಂಬ ಮೂಲ ಪದದಂತೆ ಇರುವುದಿಲ್ಲ. ಸ್ವಲ್ಪ ಕನ್ಫ್ಯೂಷನ್ ಇದೆ ಅನ್ನೋ ಕ್ವಶನ್ ಇದು, ರೈಟ್? ಯಾವ ಕೆಳಗೆ ನೋಡಿ ಯಾವುದರ ಪ್ರತಿಬಿಂಬ ಮೂಲ ಪದದಂತೆ ಇರುವುದಿಲ್ಲ. ಒಂದ್ ಸ್ವಲ್ಪ ನೋಡಿದ್ರೆ ನೀವೇನ್ ಅನಿಸ್ತದೆ ನಮಗೆ, ಇದು ಮತ್ತು ಇದು ಒಂಥರ ಕೈಂಡ್ ಆಫ್ ಸೇಮ್ ಇದೆ, ಬಟ್ ಇದ್ರದ್ದು ಬರೋದಿಲ್ಲ, ಮೂಲ ಪ್ರತಿಬಿಂಬ ಬರೋದಿಲ್ಲ. ಸೊ ಆಪ್ಷನ್ 2 ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಕೆಳಗಿನಗಳಲ್ಲಿ ಯಾವುದು ತ್ರಿಭುಜ ಸಂಖ್ಯೆ ಅಲ್ಲ? ಮೊದಲನೆಯ ತ್ರಿಭುಜ ಸಂಖ್ಯೆ 1, ಎರಡನೆಯ ತ್ರಿಭುಜ ಸಂಖ್ಯೆ 2 × 3 ಡಿವೈಡೆಡ್ ಬೈ 2 ಅಂದ್ರೆ 3 ಆಗತ್ತೆ. ಮೂರನೇದು ಯಾವ್ದಾಗತ್ತೆ ಅಂತಂದ್ರೆ 3 × 3 2 6 ಆಗತ್ತೆ. ನಂತರ ಇದು ಬರೋದಿಲ್ಲ. ಸೊ ಆಪ್ಷನ್ 2. ಇಲ್ಲಿ ಒಂದು ಪುಸ್ತಕದ ಅಂಗಡಿಯಲ್ಲಿ ಲಭ್ಯವಿರುವ ಪುಸ್ತಕಗಳ ತರ ಪಟ್ಟಿ ಕೊಟ್ಟಿದ್ದಾರೆ. ಅದನ್ನ ನೀವು ಏನ್ ಕೇಳಿದ್ದಾರೆ ಅಂದ್ರೆ ನೀಡಬೇಕಾದ ಒಟ್ಟು ಎಲ್ಲ ತೆಗೆದುಕೊಂಡ್ರೆ ನೀವು ನೀಡಬೇಕಾದ ಒಟ್ಟು ಎಷ್ಟು ಅಂದ್ರೆ ಇದನ್ನ ಎಡಿಷನ್ ಮಾಡಬೇಕು. ಇದನ್ನ ಎಡಿಷನ್ ಮಾಡಿದ್ರೆ 3 ಆಗುತ್ತೆ. 13 + 14 ಅಂದ್ರೆ 27 ರೂಪಾಯಿ ಆಗುತ್ತೆ ನಿಮಗೆ, 27.00. ಈ ಕೆಳಗಿನ ಭಿನ್ನರಾಶಿಗಳಲ್ಲಿ ಸುಲಭ ರೂಪದಲ್ಲಿ ಬರೆಯಿರಿ. 8 1 8 2 24 1 24. ಸೊ ಆನ್ಸರ್ ಈಸ್ ಆಪ್ಷನ್ 2. ನೆಕ್ಸ್ಟ್ ಕ್ವಶನ್, 600 ಸೆಂಟಿಮೀಟರ್ ಅನ್ನು ಮೀಟರ್ಗೆ ಪರಿವರ್ತಿಸಿ. ಸೊ ಎಷ್ಟಾಗುತ್ತೆ? ಆಪ್ಷನ್ 3 ಆಗುತ್ತೆ. 5 ಕ್ವಿಂಟಲ್ ತೂಕ ಎಷ್ಟು ಕೆಜಿ? ಸೊ ಇದು ಇಂಟು 100 ಮಾಡಬೇಕು. ಆಪ್ಷನ್ 4 ಆಗುತ್ತೆ. 55 4ರ ಸ್ಥಾನ ಬೆಲೆ ಮತ್ತು ಮುಖ ಬೆಲೆಗಳ ವ್ಯತ್ಯಾಸವೆಷ್ಟು? ಇದು 400 - 4 ಅಂದ್ರೆ 396 ಆಗುತ್ತೆ. ಸುತ್ತಳತೆಯನ್ನ ಕನ್ನಡಿ ಅಂದರೆ ಎಲ್ಲ ಯಾಡ್ ಮಾಡಬೇಕು. ಸೊ ಏನಾಗುತ್ತೆ? 12 + 7 19 ಆಗುತ್ತೆ. ಆಪ್ಷನ್ 2 ಸರಿ ಉತ್ತರ. 57ನೆಯ ಪ್ರಶ್ನೆ, 12ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ. ಫಾರ್ ಎಕ್ಸಾಂಪಲ್ ಇವಾಗ 12056 ಡಿವೈಡೆಡ್ ಬೈ 12 ಮಾಡೋಣ. 12 1 12 0
0 ಇಳಿಸ್ಕೊಂಡ್ರೆ ಇಲ್ಲಿ 0, ಆಮೇಲೆ 5 ಇಳಿಸ್ಕೊಂತೀರ, ಅಗೇನ್ ಯು ನೀಡ್ ಟು ಗಿವ್ 0 ಹೀಗೆ. 12 ನಾಲ್ಕಲೇ 48, 12 48. ಸೊ ಎಷ್ಟು ಬರುತ್ತೆ? 16ರಲ್ಲಿ 8 ಹೋದ್ರೆ 8 ಬರೋದು 0. ಸೊ ಏನು ಬರುತ್ತೆ? ಭಾಗಲಬ್ಧ 1004 ಮತ್ತು ರಿಮೈಂಡರ್ ಬಂದು 8. ಸರಿ ಉತ್ತರ ಆಪ್ಷನ್ ಎ. ವೃತ್ತದ ಮೇಲಿನ ಬಿಂದು ಮತ್ತು ವೃತ್ತ ಕೇಂದ್ರಕ್ಕಿರುವ ದೂರವನ್ನ ಏನಂತೀವಿ? ತ್ರಿಜ್ಯ ಅಂತ ಕರಿತೀವಿ. ಈ ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಲಘುಕೋನವಾಗಿದೆ? ಸೊ ಸರಿ ಉತ್ತರ. ಸೊ ಕೊನೆಯ ಪ್ರಶ್ನೆ, ಮ್ಯಾಥ್ಸ್ ಅಲ್ಲಿ ಇದು ದಶಮಾಂಶ ರೂಪ ಯಾವುದು ಅಂತಾನೆ ಇದಾಗ ಈ ಹುಡುಗ ಸುಮಾರು 19 ಕ್ವಶನ್ಗಳಿಗೆ ಸರಿ ಉತ್ತರ ಹೇಳಿದಾನೆ, ಒಂದು ಮಾತ್ರ ಬೇರೆ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಅನ್ನು ತಗೊಂಡು ಬರ್ತೀನಿ. ಇದನ್ನ ಚೆಕ್ ಮಾಡಿಕೊಂಡು ನಿಮ್ಮ ಅಂಕಗಳ ಎಷ್ಟು ಅಂತ ಹೇಳಿ. ಥ್ಯಾಂಕ್ ಯು.